ಎಲ್ಲರಿಗೂ ನಮಸ್ಕಾರ. ನನ್ನ ಬ್ಲಾಗ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಇದು ತುಂಬಾ ಉರಿಯುತ್ತೆ. ಪೀಲಿಂಗ್ ಮಾಸ್ಕ್, ಯಾಕೆಂದರೆ ಇದು ನನ್ನ ಸ್ಪೆಷಲ್ ರೆಸಿಪಿಗಾಗಿ. ನೀವು ಅವಕಾಡೋ ಹಾಗೂ ಖಾರವಾದ ಮೆಣಸನ್ನು ತೆಗೆದುಕೊಳ್ಳಿ. ಹಾಗಾದ್ರೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಅಂದ್ರೆ ಸ್ವಲ್ಪ ಮೇಕಪ್ ಮಾಡ್ಕೋಬೇಕು ನಾನು. ಹೌದು, ಪ್ರಪಂಚದ ಮುಂದೆ ಪುರುಷತ್ವ ಹಾಗೂ ಸ್ತ್ರೀತ್ವವನ್ನು ವ್ಯಕ್ತಪಡಿಸುವ ರೀತಿ ಬೇರೆ ಇರುತ್ತೆ. ಅದು ನಿಮ್ಮ ಲಿಂಗ ಅಭಿವ್ಯಕ್ತಿ. ಪ್ರತಿಯೊಬ್ಬರಿಗೂ ಸಹ ಗೌರವ ಪಡೆದುಕೊಳ್ಳುವ ಹಕ್ಕು ಇರುತ್ತೆ. ಅವರು ಹೇಗೆ ಇರಲಿ, ಹೇಗೆ ವರ್ತಿಸಲಿ ಅಥವಾ ಹೇಗೆ ಡ್ರೆಸ್ ಮಾಡಿಕೊಳ್ಳಲಿ. ಒಬ್ಬ ವ್ಯಕ್ತಿ ತನ್ನ ಲಿಂಗ ಅಭಿವ್ಯಕ್ತಿಪಡಿಸುವ ರೀತಿಯಿಂದ ಅವರು ಯಾರಿಗೆ ಆಕರ್ಷಿತರಾಗಿರುತ್ತಾರೆ ಅಥವಾ ಅವರು ಯಾವ ಲಿಂಗದ ಭಾಗವನ್ನು ಒಳಗಿನಿಂದ ವ್ಯಕ್ತಪಡಿಸುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಲಿಂಗ ಗುರುತು ಎಂಬುದು ಒಬ್ಬ ವ್ಯಕ್ತಿಯ ಆಂತರಿಕ ಭಾವನೆಗಳ ಮೇಲೆ ಅವರು ಹೆಣ್ಣು ಅಥವಾ ಗಂಡು ಎಂಬುದು ನಿರ್ಧಾರವಾಗುತ್ತದೆ. ಬಹಳಷ್ಟು ಜನರಲ್ಲಿ ಅವರ ಲಿಂಗದ ಗುರುತು ಅವರ ಭೌತಿಕ ದೇಹಕ್ಕೆ ಹೊಂದಾಣಿಕೆಯಾಗುತ್ತೆ. ಇದಕ್ಕೆ ಸಿಸ್ ಜೆಂಡರ್ ಎನ್ನುತ್ತೇವೆ. ಆದರೆ ಕೆಲವರಲ್ಲಿ ಅವರ ಲಿಂಗದ ಗುರುತು ಹಾಗೂ ಭೌತಿಕ ದೇಹಕ್ಕೆ ಹೊಂದಾಣಿಕೆ ಇರುವುದಿಲ್ಲ. ಅವರು ಪುರುಷ ಅಂಗಾಂಗಗಳೊಂದಿಗೆ ಹುಟ್ಟಿದರೂ ಕೂಡ ಅವರು ಆಂತರಿಕವಾಗಿ ಹೆಣ್ಣಿನ ಭಾವನೆಗಳನ್ನು ಹೊಂದಿರುತ್ತಾರೆ. ಅಥವಾ ಉಲ್ಟಾ ಪಲ್ಟಾ ಕೂಡ ಆಗಿರಬಹುದು. ಇದಕ್ಕೆ ಟ್ರಾನ್ಸ್ಜೆಂಡರ್ ಎನ್ನುತ್ತೇವೆ. ದ್ವಿಲಿಂಗಗಳಲ್ಲದ ಲಿಂಗ ಗುರುತು ಇರುವವರನ್ನು ಕೆಲವೊಮ್ಮೆ ಜೆಂಡರ್ ಫ್ಲೂಯಿಡ್, ಜೆಂಡರ್ ಕ್ವೀರ್ ಅಥವಾ ಜೆಂಡರ್ ನಾನ್ ಕನ್ಫರ್ಮಿಂಗ್ ಎನ್ನುತ್ತೇವೆ. ಇಂತಹ ವ್ಯಕ್ತಿಗಳಲ್ಲಿ ಹೆಣ್ಣು ಅಥವಾ ಗಂಡು ನಿರ್ದಿಷ್ಟ ಕೆಟಗರಿ ಇರುವುದಿಲ್ಲ, ಆದರೂ ಕಂಟಿನ್ಯೂ ಆಗಿರುತ್ತಾರೆ. ನಿಮ್ಮ ಲಿಂಗ ಗುರುತನ್ನು ನೀವೇ ಆಯ್ಕೆ ಅಥವಾ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಲಿಂಗ ಗುರುತು ಅಥವಾ ಅಭಿವ್ಯಕ್ತಿ ಯಾವುದೇ ಆಗಿರಲಿ, ನೀವು ಯಾರು, ನಿಮಗೆ ಹೇಗೆ ಅನಿಸುತ್ತದೆ ಹಾಗೂ ನೀವು ಏನು ಅನುಭವಿಸುತ್ತಾ ಇದ್ದೀರಾ ಅಂತ ಕೇಳೋದು ತುಂಬ ಸಾಮಾನ್ಯವಾದ ವಿಷಯ. ನಿಮ್ಮ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ದೊಡ್ಡವರೊಂದಿಗಿನ ಮಾತುಕತೆ ಹಾಗೂ ನಿಮ್ಮ ಸಮಾನ ಮನಸ್ಕರೊಂದಿಗಿನ ಮಾತುಕತೆ ನಿಮಗೆ ತುಂಬ ಸಹಾಯವಾಗುತ್ತದೆ. ಸರಿಯಾಗಿದೆ. ನಾನು ಇದನ್ನು ಚೆನ್ನಾಗಿ ಹೇಳಿದ್ದೇನೆ. ನೋಡಿದಕ್ಕೆ ಧನ್ಯವಾದಗಳು. ಮುಂದಿನ ಬಾರಿ ಸಿಗುವವರೆಗೂ amaze.org ಯಲ್ಲಿ ನೋಡುವುದನ್ನು ಮರೆಯಬೇಡಿ. ಅಥವಾ #amaze.org ಯಲ್ಲಿ ನನ್ನ ಬಗ್ಗೆ ಟ್ವೀಟ್ ಮಾಡಿ. ಬಾಯ್ ಬಾಯ್.